ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಿವತ್ತು ನಿಮಗೆಲ್ಲರಿಗೋಸ್ಕರ ತುಂಬ ಹೆಲ್ದಿಯಾಗಿರೋ ಪಲಾವ್ ಲವರ್ಸ್ಗೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನಾನು ಈ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಚಿಕ್ಕದಾಗಿ ಕಟ್ಟಾದರೂ ಮಾಡ್ಕೋಬೋದು ಅಥವಾ ಫುಲ್ ಮಿಕ್ಸಿಲಿ ಗ್ರೈಂಡ್ ಆದರೂ ಮಾಡ್ಬೋದು, ಬಟ್ ನಾನು ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಬೇಕಾಗಿರೋ ಅದರ್ ಇಂಗ್ರೀಡಿಯೆಂಟ್ಸ್: ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು. ಅದ್ರ ಜೊತೆಗೆ ನಾನು ಅಡಿಷ್ನಾಗಿ ಆಲೂಗೆಡ್ಡೆ ಮತ್ತು ಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಹಿಂದಿನ ದಿನಾನೇ. ಸೊ ಇವಾಗ ಒಂದು ಕುಕ್ಕರ್ ತೊಗೊಂಡು ಆ್ಯಸ್ ಯೂಶ್ವಲ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಅದನ್ನು ಹುರ್ಕೊಂಡು ನಾನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನೂ ಸಮೇತ ಹಾಕ್ಕೊತಾ ಇದ್ದೀನಿ. ಸೊ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾವು ಇಲ್ಲಿ ಮೆಂತ್ಯ ಸೊಪ್ಪನ್ನ ಹುರ್ಕೊಬೇಕು ಚೆನ್ನಾಗಿ, ಯಾಕೆ ಅಂತಂದರೆ ಅದು ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಇಲ್ಲಾಂದರೆ. ಸೊ ಅದೆಲ್ಲ ಫ್ರೈ ಆಗಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡು, ಈಗ ಆಲೂಗೆಡ್ಡೆ ಮತ್ತು ಬಟಾಣಿನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಾದಮೇಲೆ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿಷ್ಟು ನೀರು, ಅಂದರೆ 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರು. ಯಾಕೆಂದರೆ ಇಲ್ಲಿ ಪಲಾವ್ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ನೀರು ಕಡಿಮೆ ಮಾಡಬೇಕು, ಇಲ್ಲಾಂದರೆ ಪಲಾವ್ ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡುತ್ತೆ. ಸೊ ಆಮೇಲೆ ಒಂದು ಕುದ್ದು ಬಂದಮೇಲೆ ನಾನು ಅದ್ರ ಲಾಸ್ಟಿಗೆ ಟೊಮೆಟೊ ಮತ್ತು ಪಲಾವ್ ಎಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಡಿಪೆಂಡ್ಸ್ ಆನ್ ಅಕ್ಕಿ, 1 ಅಥವಾ 2 ವಿಷಲ್ ಹಾಕ್ಸಿದ್ಮೇಲೆ ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡಿದ್ರೆ ಯಮ್ಮಿ ಆಗಿರೋ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿರುತ್ತೆ. ರೈಸ್ ತಿಂತಾಯಿದ್ರು ಸಮೇತ ಮೆಂತ್ಯ ಸೊಪ್ಪಿನ ಪಲಾವ್ ತಿಂತಾ ಇರೋದ್ರಿಂದ ಯಾವುದೇ ರೀತಿ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಬಿಕಾಸ್ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಫಾರ್ ಹೆಲ್ತ್. ಸೊ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.